ದುರ್ಗಾ ಸಂಸ್ಥಾನ ಎಲ್ಲ ಬೇರೆ ಶಕ್ತಿ ಉತ್ಪನ್ನ ಆಗತ್ತೆ, ಆದರೆ ದುರ್ಗಾ ಸಂಸ್ಥಾನದಲ್ಲಿ ಪ್ರಪ್ರಥಮ ಬಾರಿಗೆ ಜಗತ್ತಿನಲ್ಲಿ ದೈವಿಕ ಶಕ್ತಿ ಉತ್ಪಾದನೆ ಮಾಡುವ ಮಹಾ ಕೇಂದ್ರವಾಗತ್ತೆ ಅಂದಾಗ ನಿಂಗೆ ಆಶ್ಚರ್ಯ ಆಗಿರಬಹುದು. ಬೇಕಾದಷ್ಟು ಮೆಥಡಾಲಜಿಗಳನ್ನೆಲ್ಲ ಅಡಾಪ್ಟ್ ಮಾಡ್ತಾ ಇದೆ. ಅದರಲ್ಲಿ ಬೀಜಾಕ್ಷರಗಳೇನಿದೆ ಮತ್ತು ವೇದ ಮಂತ್ರಗಳಿದೆ, ಅವುಗಳಿಂದ ತೆಗಿತಕ್ಕಂತಹ ಶಕ್ತಿಯ ಬಗೆ ಹೇಗೆ? ಅದೆಲ್ಲ ಬರೀ ಮಂತ್ರ ಪೂಜೆ ಮಾಡೋಕ್ಕೆ ಅಭಿಷೇಕಕ್ಕೆ ಆಗ್ತಾ ಇದೆಯಲ್ಲ. ನೋ, ಯು ಕ್ಯಾನ್ ಎಕ್ಸ್ಟ್ರಾಕ್ಟ್. ಏಕಾದಶವಾರ ರುದ್ರಾಭಿಷೇಕ ಅಂದರೆ ಏನು ಅಂದರೆ ಲಿಂಗಕ್ಕೆ ಪೂಜೆ ಮಾಡೋದಲ್ಲ. 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 1 ಮನಸ್ಸು, 11 ಇಟ್ಟು ನೀನು ರುದ್ರವನ್ನು ಶುರು ಮಾಡಿದ್ರೆ ನೀನು 7 ಹೊತ್ತಿಗೆ ರುದ್ರನಾಗಿ ಹೇಳಬೇಕು. ಅದು ನಮ್ಮ ಭಾರತೀಯ ಉಪನಿಷತ್ತಿನ ಕಲ್ಪನೆ. ಒಂದು ಮೂರ್ತಿಗೆ ಅಭಿಷೇಕ ಮಾಡೋಕ್ಕೆ ಅವ್ರು ಮಾಡಲಿಲ್ಲ ಅದನ್ನು. ಅದಕ್ಕಿಂತ ಹೆಚ್ಚಾಗಿ ಮನುಷ್ಯನಲ್ಲಿ ಅದಮ್ಯವಾಗಿರುವ ಶಕ್ತಿ ಯಾವುದು ಗೊತ್ತಾ? ನೋಡೋಣ, ಹೇಳು. ಮನುಷ್ಯನಲ್ಲಿ ಹೃದಯದಲ್ಲಿ ಪ್ರತಿಯೊಬ್ಬರಲ್ಲೂ ಅಡಗಿರುವ, ಎಲ್ಲ ಜೀವಿಗಳಲ್ಲಿದೆ, ಅದರ ಹೊರಗೆ ಬರೋಕ್ಕಾಗಲ್ಲ ಅದು, ಆದರೆ ಮನುಷ್ಯನಲ್ಲಿ ಹೊರಬರೋಕ್ಕೆ ಸಾಧ್ಯ ಇದೆ. ಅದಮ್ಯವಾದಂಥ ಶಕ್ತಿ ಯಾವುದು ಹೇಳು ನೋಡೋಣ, ಹೇಳು. ದೈವಿಕ ಶಕ್ತಿ ಸರಿ, ಯಾವುದರಿಂದ ಅದು? ಪ್ರೇಮ, ಮನಸ್ಸು, ಇನ್ನೇನೇನು ಹೇಳಿದ್ರು, ಆತ್ಮ, ಹೃದಯ. ನನಗೂ ಅಪ್ಪಾಜಿಗೂ ನಿನಗೂ ಇರೋ ವ್ಯತ್ಯಾಸ ಇಷ್ಟೇ. ಅದಕ್ಕೆ ಅವರು ದುರ್ಗಾ ಸಂಸ್ಥಾನ ಮಾಡೋಕ್ಕೆ ಹೊರಟಿದ್ದು. ಮನುಷ್ಯನಲ್ಲಿ ಅತ್ಯಂತ ಪ್ರಮುಖವಾದ ಶಕ್ತಿ ಇರೋದು ಯಾವುದು ಅಂದರೆ ಅವನ ಭಾವನೆಗಳಲ್ಲಿ. ಭವಾನಿ, ಅದಕ್ಕೆ ಜಗನ್ಮಾತೇನು ಹೇಳಿದ್ದು, ಭವಾನಿ ಭಾವನಾಗಮ್ಯ ಅಂತ. ಭಾವನೆಗಳಲ್ಲಿ, ಈ ಭಾವನೆಗಳನ್ನು ಹಿಂದೆಲ್ಲ ಬೇಕಾದಷ್ಟು ಸರಿ ಹೇಳಿದ್ದೀನಿ, ಟೈಮ್ ಆಗೋಯ್ತು 1 ಗಂಟೆ. ನಮ್ಮಲ್ಲಿ 3 ಶರೀರ ಇದೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಕಾರಣ ಶರೀರದಲ್ಲಿರುವುದೇ ಚಿತ್ತ, ಚಿತ್ತದಿಂದ ಹೊರಬರುವುದೇ ಭಾವನೆ. ಅದಕ್ಕೆ ಭವಾನಿ ಭಾವನಾಗಮ್ಯ. ಭಾವನೆಗೆ ಅಷ್ಟು ಉತ್ಕೃಷ್ಟವಾದದ್ದಿದೆ. ಯು ಕ್ಯಾನ್ ಎಕ್ಸ್ಟ್ರಾಕ್ಟ್. ಬ್ರಹ್ಮಚೈತನ್ಯ ಮಹಾರಾಜರು ಗೋಂದಾವಲೆ ರಾಮನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ನಾನು 4-5 ಸರಿ ಹೋಗಿ ಬಂದಿದ್ದೀನಿ. ಒಳ್ಳೆ ಕ್ಷೇತ್ರ. ಒಂದು ಸರಿ ಅವರಿಗೆ ಬೇಜಾರಾಗಿಬಿಡತ್ತೆ. ಬೇಜಾರಾದಾಗ ಅವರು ನೈಮಿಷಾರಣ್ಯಕ್ಕೆ ಹೊರಟು ಹೋಗಿಬಿಡಬೇಕು ಅಂಥೇಳಿ, ಆ ಕಾಲದಲ್ಲಿ ಬೇರೆ ಇಲ್ಲ, ಜಟಕವನ್ನು ಮಾಡಿ ಸಾಮಾನೆಲ್ಲ ತುಂಬಿಸ್ಕೊಂಡು ಇನ್ನೇನು ಜಟಕ ಹತ್ತುತ್ತಾ ಇದ್ದಾರೆ. ಆಗ ಓಡಿ ಬಂದು ಯಾರೋ ಒಬ್ಬ ಕೇಳ್ತಾನೆ, ರಾಮನ ಕಣ್ಣಲ್ಲಿ ಕಣ್ಣೀರು ಹರಿತಾ ಇದೆ ಅಂಥೇಳಿ. ಓಡಿ ಬಂದು ನೋಡಿದ್ರೆ ಆ ಅಮೃತಶಿಲೆಯ ರಾಮನ ಕಣ್ಣಿಂದ ಕಣ್ಣೀರು ಹರಿತಾ ಇದೆ. ಅದು ರಾಮ ಬ್ರಹ್ಮಚೈತನ್ಯ ಮಹಾರಾಜರ ಭಾವನೆಯಿಂದ. ಆ ರಾಮ ನನ್ನವನು ಅಂತ ಭಾವನೆ ಮಾಡಿದಾಗ ಅದು ಕಲ್ಲು ಕಲ್ಲಾಗಿ ಉಳಿಯಲ್ಲ. ಮನುಷ್ಯನ ಭಾವನೆಗೆ ಅಷ್ಟು ಶಕ್ತಿ ಇದೆ. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ. ಭಾವಮತ್ತರಾಗಿ ಕನಕದಾಸರು ಹೇಳಿದ ತಕ್ಷಣ ಪೂರ್ವಕ್ಕೆ ನಿಂತಿದ್ದ ಕೃಷ್ಣ ಪಶ್ಚಿಮಕ್ಕೆ ನಿಂತು ಕಣ್ಣಿಯಿಂದ ದರ್ಶನವನ್ನು ಕೊಡ್ತಾನೆ. ಅದು ನಡೆದಿದ್ದು ಕೇವಲ ಕನಕದಾಸರ ಭಾವನೆಯಿಂದ, ಭಾವಪೂರ್ಣವಾಗಿ. ಬಾಗಿಲನು ತೆರೆದು. ನಿನ್ನ ಭಾವನೆ ಉತ್ಕೃಷ್ಟವಾದರೆ ಒಂದು ಕಲ್ಲು ಕೂಡ ದೇವರಾಗ್ಬಿಡುತ್ತೆ. ನಿನಗೆ ಭಾವನೆ ಇಲ್ಲದೇ ಇದ್ದರೆ ದೇವರು ಕಲ್ಲಾಗ್ಬಿಡ್ತಾನೆ. ಮನುಷ್ಯನಲ್ಲಿ ಅದಮ್ಯವಾಗಿ ಅಡಗಿರ್ತಕ್ಕಂಥ ಶಕ್ತಿ ಅದು ಭಾವನೆಗೆ ಸೇರಿದ್ದು. ನೀನು ಭಾವನಾಪೂರ್ಣವಾಗಿ ಎಲ್ಲೋ ಕೂತ್ಕೊಂಡು ಅಪ್ಪ ಅನ್ನೋ, ಅಪ್ಪ ಇಲ್ಲಿಂದಲೇ ಆಶೀರ್ವಾದ ಮಾಡಿಬಿಟ್ಟಿರ್ತಾರೆ. ಸಂವೇದನೆ ಅದು ಭಾವನಾಪೂರ್ಣ. ಕೂತ್ಕೊಂಡು ಎಲ್ಲೋ ಒಂದು ಕಡೆ ಫೋನ್ ಮಾಡ್ಕೊಂಡು ಅಪ್ಪ ಅಂತಂದ್ರಲ್ಲ, ಭಾವಪೂರ್ಣವಾಗಿ ಅಪ್ಪ ನೀನೇ ನನಗೆ ಗತಿ ಅಂತ ಅಪ್ಪ ಅನ್ನೋ ಒಂದು ಸರಿ ಮುಗಿದೋಯ್ತು. ಭಾವನೆ
ಎಷ್ಟು ಶಕ್ತಿಯುತವಾದದ್ದು ಅಂದರೆ ಏನು ಬೇಕಾದ್ರೂ ಮಾಡಿಬಿಡತ್ತದು. ಕಲ್ಲು ಬಂಡೆಯನ್ನು ಒಡೆದು ಬಿಡುತ್ತೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಾವಿರಾರು ಇಂಥ ಘಟನೆಗಳು ನಡೆದು ಹೋಗ್ಬಿಟ್ಟಿದೆ. ಬರೀ ಭಾವನೆಯಿಂದ ಏನೆಲ್ಲ ಆಗೋಯ್ತು ಅಂತ. ಭಾವನಾಪೂರ್ವಕವಾಗಿ 1300 ವರ್ಷಗಳ ಹಿಂದೆ ಕಾಲಟಿಯಲ್ಲಿ ಬ್ರಾಹ್ಮಣ ದಂಪತಿಗಳು ಮಕ್ಕಳಾಗಲಿಲ್ಲ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ವೃಷಭಾಚಲನೆಗೆ ಹೋಗ್ತಾರೆ. ಶಂಕರಾಚಾರ್ಯರ ಕತೆ. ಆಗ ಗಂಡು ಮಗು ಹುಟ್ಟುತ್ತೆ. ತಂದೆ ಪುರೋಹಿತರು. ಮನೆ ಮುಂದೆ ಒಂದು ದೇವರ ಗುಡಿ ಇರುತ್ತೆ. ಆ ದೇವರ ಗುಡಿಲಿ ಇವರು ದಿನ ಪೂಜೆ ಮಾಡ್ತಿರ್ತಾರೆ. ಈ ಶಂಕರ ಬೆಳೆದು ದೊಡ್ಡವನಾಗ್ತಾನೆ. ಹೋಗುವಾಗ ಈ ಮಗುನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸರಿ ತಂದೆ, ತುಂಬ ಸರಿ ಹೇಳಿದ್ದೀನಿ, ಅದಕ್ಕೆ ಡೀಟೇಲಾಗಿ ಎಲ್ಲ ಹೇಳ್ತಾ ಇಲ್ಲ, ಹೊರ ಊರಿಗೆ ಹೋಗಬೇಕಾಗತ್ತೆ 10 ದಿನ. ಹೆಂಡ್ತಿಗೆ ಹೇಳೋಗ್ತಾರೆ ಆರ್ಯಾಂಬೆಗೆ, ನೀನು ಪೂಜೆ ಮಾಡು ಗುಡಿನಲ್ಲಿ ಅಂತ. ಆಕೆ ಹೊರಗಾಗ್ತಾಳೆ, ಮುಟ್ಟಾಗ್ತಾಳೆ, ಹೋಗೋ ಹಾಗಿಲ್ಲ. ಪೂಜೆಗೆ ಯಾರೋ ಬಾಲಶಂಕರನೇ ಕೇಳ್ತಾರೆ, ಶಂಕರ ನೀನು ಹೋಗಿ ಪೂಜೆ ಮಾಡ್ಬಾ. ಆ ಪುಟ್ಟ ಮಗು 2 ವರ್ಷದ್ದು, ಪಿಕ್ಚರ್ ಮಾಡ್ಕೊ ಹೇಗೆ ಹೋಗ್ತಾ ಇರುತ್ತೆ ಅಂತ. ಪುಟ್ಟ ಹೆಜ್ಜೆ ಇಟ್ಕೊಂಡು ಒಂದು ಬುಟ್ಟಿನಲ್ಲಿ ಹೂವು ಇಟ್ಕೊಂಡು ಹಾಲು ಅದರೊಳಗೆ ಇಟ್ಟಿದ್ದಾರೆ, ಇಟ್ಕೊಂಡು ಬಾಲಭಾಷೆಯಲ್ಲಿ ಪೂಜೆ ಮಾಡುತ್ತೆ. ಏನು ಪಾಪ ಮಾಡುತ್ತೆ. ಆಮೇಲೆ ದಿನ ನೋಡಿರುತ್ತಲ್ಲ, ಹಾಲು ಇಟ್ಬಿಟ್ಟು ನೈವೇದ್ಯ ಕುಡಿ ಕುಡಿ ಅನ್ನುತ್ತೆ. ಯಾಕೆಂದರೆ ತಂದೆ ತಾಯಿ ಪೂಜೆ ಮಾಡುವಾಗ ಹಾಲಿಟ್ಟು ನೈವೇದ್ಯ ಮಾಡಿ ಅದಾದಮೇಲೆ ಮಗು ಕುಡಿಸ್ತಾ ಇರ್ತಾರೆ, ಇದನ್ನು ತೀರ್ಥ ಕುಡಿ ಮಗು ಅಂತ. ಇದು ಹಾಲಿಡತ್ತೆ, ಆಟ ಆಡ್ಕೋತಾ ಕೂತಿರುತ್ತೆ. ಹಾಲಿಟ್ಬಿಟ್ಟು ನೋಡುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಹಾಲು ಹಾಗೇ ಇರುತ್ತೆ. ಮಗು ಹೇಳುತ್ತೆ, ಅಪ್ಪ ಶಿವ, ಅಮ್ಮ ಜಗನ್ಮಾತೆ, ನೀನು ನನ್ನ ಹಾಲು ಕುಡಿಯಲ್ವಾ? ನಾನು ಸರಿಯಾಗಿ ಪೂಜೆ ಮಾಡಲಿಲ್ಲ ಅಂತ ನನ್ನ ಮೇಲೆ ಬೇಜಾರ, ಹಾಲು ಕುಡಿಯೇ ಅಮ್ಮ. ಮಗು ಹಾಲು ಕುಡಿ, ದೇವಿ ಹಾಲು ಕುಡ್ದಿರಲ್ಲ. ಮತ್ತೆ 10 ನಿಮಿಷ ಬಿಟ್ಟು ನೋಡುತ್ತೆ, ಹಾಲು ಇದ್ದ ಹಾಗೆ ಇರುತ್ತೆ. ಮಗು ಬಿದ್ದು ನೆಲದ ಮೇಲೆ ಹೊರಳಾಡತ್ತೆ. ಯಾಕೆ ನನ್ನ ಪೂಜೆ ನಿಂಗೆ ಇಷ್ಟ ಆಗಲಿಲ್ವಾ? ನಿಂಗೆ ಯಾಕೆ ಹಾಲು ಕುಡಿಯಲ್ಲ, ಯಾಕೆ ಹಾಲು ಕುಡಿಯಲ್ಲ? ಕುಡಿ 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 ಅಂಥೇಳಿ ಮಗು ಬಿದ್ದು ನೆಲದ ಮೇಲೆ ಹೊರಳ. ಮಕ್ಕಳು ರಂಪ ಮಾಡೋಕ್ಕೆ ಶುರು ಮಾಡಿದ್ರೆ ಗೊತ್ತಲ್ಲ, ರಂಪ ಮಾಡುತ್ತೆ. ಆಗ ಜಗನ್ಮಾತೆ ಸೀದಾ ವಿಗ್ರಹದಿಂದ ಎದ್ದು ಬಂದು ಆ ಹಾಲನ್ನು ತಗೊಂಡು ಘಟ ಘಟ ಗುಡಿದು ಕೆಳಕ್ಕೆ ಇಟ್ಬಿಟ್ಟು ಹೊರಟೋಗ್ತಾಳೆ. ಮಗು ಮತ್ತೆ ಅಳು ನಿಲ್ಲಿಸಿ ನೋಡುತ್ತೆ, ಹಾಲೆಲ್ಲ ಖಾಲಿಯಾಗಿದೆ. ಸಂತೋಷ ಆಗಿಬಿಡತ್ತೆ. ಅಮ್ಮ ಹಾಲು ಕುಡಿದ್ಲು, ಅಮ್ಮ ಹಾಲು ಕುಡಿದ್ಲು, ಅಮ್ಮ ಹಾಲು ಕುಡಿದ್ಲು, ಅಮ್ಮ ಮತ್ತೊಳಗೆ ಶುರು ಮಾಡುತ್ತೆ. ಪ್ರತಿದಿನ ನನ್ನ ಅಪ್ಪ ಅಮ್ಮ ನನಗೆ ತೀರ್ಥ ಅಂತ ಕೊಡಿದ್ರು, ನೀನು ನನಗೇನು ಉಳಿಸ್ದೆ, ನೀನೇ ಕುಡಿದು ಬಿಟ್ಟಿದೆಯಲ್ಲ, ನನಗೀಗ ಹಾಲು ಬೇಕು, ನನಗೀಗ ಹಾಲು ಬೇಕು. ಭಾವನೆಯ ಉತ್ಕೃಷ್ಟತೆ, ಆ ಮುಗ್ಧ ಬಾಲಕ್ಕೆ ಭಾವನೆ, ನಂಗೆ ಹಾಲು ಬೇಕು, ನಂಗೆ ಹಾಲು ಬೇಕು ಅಂತ ಮತ್ತೆ ರಂಪ ಮಾಡಿ ಬಿದ್ದು ಹೊರಳಾಡುತ್ತೆ. ಆಗ ವಿಗ್ರಹದಿಂದ ಅನಾಮತ್ತಾಗಿ ಬಂದಂಥ ಜಗನ್ಮಾತೆ ಶಂಕರನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಎರಡೂ ಕಡೆಯ ಸ್ತನ್ಯಪಾನವನ್ನು ಮಾಡಿಸ್ತಾಳೆ. ಆದ್ದರಿಂದಲೇ ಶಂಕರರು ನಭೂತೋ ನ ಭವಿಷ್ಯತಿನೋ, ಹಾಗೆ ಹಿಂದೆ ಇಲ್ಲ ಮುಂದೆ ಬರದಂತಹ ಅದ್ವೈತದ ತುದಿಗೇರಿದ ನಮ್ಮ ಮಹಾಶಿಖರಕ್ಕೆ ಇರ್ತಾರೆ. ಅದು ಕೇವಲ ಆ ಮಗುಗೆ ತಾಯಿ ಬಂದಿದ್ದು, ಜಗನ್ಮಾತೆ ಬಂದಿದ್ದು ಮಂತ್ರಗಳಿಂದಲ್ಲ, ತಂತ್ರಗಳಿಂದಲ್ಲ, ಪೂಜೆ ಪುನಸ್ಕಾರಗಳಿಂದಲ್ಲ, ಕೇವಲ ಮಗುವಿನ ಭಾವನೆಯಿಂದ, ಮುಗ್ಧವಾದ ಭಾವನೆ. ಒಂದಲ್ಲ ಎರಡಲ್ಲ, ಸಾವಿರಾರು ಇಂಥ ಘಟನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಭಾವನೆಗೆ ಅಷ್ಟು ಉತ್ಕೃಷ್ಟ ಭಾವನೆಯಲ್ಲಿ ಅಪ್ಪ ಅಪ್ಪ ಎನ್ನಲು ನಿನ್ನ ಬಳಿಗೆ ಬರುವೆ ಹಾಡಲ್ಲ. ನಿನ್ನ ಭಾವನೆಯಿಂದ ಹೇಳು, ನಿನ್ನ ಎದುರುಗಡೆ ನಾ ಬರದೇ ಇದ್ರೆ ಕೇಳು. ಇಟ್ ಕ್ಯಾನ್ ಡೂ ವಂಡರ್ಸ್ ಆನ್ ದಿ ಅರ್ತ್. ನಮ್ಮಲ್ಲಿ ಹುದುಗಿರುವ ದಿವ್ಯ ಭಾವನೆಗಳನ್ನು ನಾವು ಉಪಯೋಗಿಸಿಲ್ಲ. ವೆನ್ ವಿ ಸ್ಟಾರ್ಟ್ ಯೂಸಿಂಗ್ ದಟ್, ಯು ಕ್ಯಾನ್ ಡೂ ವಂಡರ್ಸ್ ಇನ್ ದ ವರ್ಲ್ಡ್. ಭಾವನೆಗೆ ಅಷ್ಟೊಂದು ಶಕ್ತಿ ಇದೆ ಇರ್ತಕ್ಕಂಥದ್ದು. ಆದ್ದರಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದು ಲಲಿತಾ ಸಹಸ್ರನಾಮವನ್ನು. ಯಾಕೆಂದರೆ ಭಾವಪೂರ್ಣವಾಗಿ ಅದನ್ನು ನೀನು ಎಷ್ಟು ಸರಿ ಹೇಳ್ತೀಯ ಮುಖ್ಯ ಅಲ್ಲ, ನೀನು ಹೇಳ್ತೀಯೋ ಬಿಡ್ತೀಯೋ ಅದು ಮುಖ್ಯ ಅಲ್ಲ. ಆದರೆ ಆ ಭಾವನೆಗೆ ನೀನು ಏರಿದಾಗ
ಏನಾಗ್ತೀಯ? ನಂತರ ಬಂದು ಕೂತ್ಕೋತೀಯ. ತಪಸ್ಸಲ್ಲ. ಇದೇ ರಾಮಕೃಷ್ಣಾಶ್ರಮದಲ್ಲಿ ರಾಮಕೃಷ್ಣರು ನಡೆಸ್ತಾ ಇರೋದು ಎರಡು ಸ್ಟೆಪ್ಪು. ಎಲಿವೇಟ್ ಯುವರ್ ಕಾನ್ಷಿಯಸ್ ಆ್ಯಂಡ್ ಮೇಕ್ ಇಟ್ ಡಿವೈನ್. ಓನ್ಲಿ 2 ಸ್ಟೆಪ್ಸ್. ಎಲಿವೇಟ್ ಯುವರ್ ಕಾನ್ಷಿಯಸ್, ಮೇಕ್ ಇಟ್ ಡಿವೈನ್. ನಿನ್ನ ಭಾವನೆಗಳನ್ನು ಉನ್ನತೀಕರಣಗೊಳಿಸು, ಭಾವನೆಗಳನ್ನು ದೈವೀಕರಣಗೊಳಿಸು, ನೀ ದೇವರಾಗ್ತೀಯ ಅಷ್ಟೇ. ನಿನ್ನ ಆಂತರ್ಯದಲ್ಲಿರುವ ಭಾವನೆ. ಅದಕ್ಕೆ ಜಗನ್ಮಾತೆ ಭವಾನಿ ಭಾವನಾಗಮ್ಯ ಯದ್ಭಾವಂ ತದ್ಭವತಿ. ಇವತ್ತು ಇಡೀ ಜಗತ್ತು ನಡೀತಿರೋದು ಭಾವನೆಯ ಮೇಲೆ. ಭಾವನೆಯೇ ಇಲ್ಲದೆ ಇದ್ದರೆ ಜಗತ್ತೇ ಇರಲ್ಲ. ಅದಕ್ಕೆ ನಮ್ಮ ಗುರುಗಳು ಹೊಸದಾಗಿ ಮದುವೆಯಾದ ಹುಡುಗ ಹುಡುಗಿನ ಕರ್ಕೊಂಬಂದಾಗ ಹೇಳೋರು, ಹುಡುಗಿಗೆ ಒಂದು ಸೀರೆ ಹೊತ್ತು ಹೇಳೋರು, ಮಗು ನಿನ್ನ ಗಂಡನನ್ನು ಗುಲಾಮನನ್ನಾಗಿ ಮಾಡಿಕೊಂಡು ಗುಲಾಮನ ಹೆಂಡತಿಯಾಗಿ ಬದುಕುವ ಬದಲು ನಿನ್ನ ಗಂಡನನ್ನು ರಾಜನನ್ನಾಗಿ ಮಾಡಿಕೊಂಡು ನೀನು ರಾಣಿಯಾಗಿ ಬದುಕು ಅಂತ. ನಿನ್ನ ಗಂಡನ ನಿನ್ನ ಗುಲಾಮ ಅಂತ ಭಾವಿಸಿದ್ರೆ ನೀನೇನಾಗ್ತೀಯ? ಗುಲಾಮನ ಹೆಂಡತಿ ಆಗ್ತೀಯ. ನಿನ್ನ ಗಂಡನ ರಾಜ ಅಂತ ಭಾವಿಸಿದ್ರೆ ಏನಾಗ್ತೀಯ? ಭಾವನೆ ಮೇಲಷ್ಟೇ. ಅವನು ಬದಲಾಗಲ್ಲ, ನೀನು ಬದಲಾಗಲ್ಲ, ಆದರೆ ಭಾವನೆ ಬದಲಾಗತ್ತೆ. ಇಡೀ ಜಗತ್ತು ಗಂಡನ್ನು ಕರೆದು ಹೇಳೋರು, ನಿನ್ನ ಹೆಂಡತಿಯನ್ನು ಗುಲಾಮಲಾಗಿ ಮಾಡಿಕೊಂಡು ಗುಲಾಮಳ ಗಂಡನಾಗಿ ಬದುಕುವ ಬದಲು ನಿನ್ನ ಹೆಂಡತಿಯನ್ನು ರಾಣಿಯಾಗಿ ಮಾಡಿಕೊಂಡು ರಾಜ ಬದುಕು. ನೀನು ಹೇಗೆ ನೋಡ್ತೀಯ ಹಾಗೆ ಯದ್ಭಾವಂ ತದ್ಭವತಿ. ನೀನು ಹೇಗೆ ಭಾವನೆ ಮಾಡ್ಕೋತೀಯ? ಈ ಪ್ರಪಂಚ, ಭಗವಂತ ಎಲ್ಲ ಕೂಡ ಭಾವನೆಗಳಿದೆ. ಆ ಭಾವನೆಗಳನ್ನು ಹೊರತರಲಿಲ್ಲ, ನಾವು ಪ್ರಯತ್ನ ಮಾಡಿಲ್ಲ. ಇದು ದುರ್ಗಾ ಸಂಸ್ಥಾನದ ಮಹಾ ಸೋರ್ಸ್. ಇದು ಅದಕ್ಕೆ ನಾನು ಯಾತಕ್ಕೆ ಹೇಳಿದ್ದು ಅಂತ ಹೇಳಿದ್ರೆ, ಶ್ರೀಚಕ್ರ ನಿಲಿಯ ತಗೊಂಡವರೆಲ್ಲ ಜೀವನದಲ್ಲಿರುತ್ತೆ ಅಂದರೆ ನಿನ್ನನ್ನು ನಿರಂತರವಾಗಿ ನಿನ್ನ ಉನ್ನತೀಕರಣ ಆಗಿ ಹೋಗ್ತಾ ಹೋಗುತ್ತೆ. ನಿನ್ನ ಭಾವನೆಗಳ ಉನ್ನತೀಕರಣ. ನೀನಿದ್ದ ಹಾಗೆ ಇರ್ತೀಯ. ಜೀವಂತ ಲಲಿತೆ ಅಂದರೆ ಚೂಡಿದಾರ್ ಬಿಟ್ಟು ಸೀರೆ ಹಾಕು ಅಂತಲೂ ಹೇಳಲ್ಲ. ಸೀರೆಗೂ ಚೂಡಿದಾರ್ಗೂ ಭಾವನೆಗೂ ಸಂಬಂಧವೇ ಇಲ್ಲ. ಆಂತರ್ಯದ ಬೆಳವಣಿಗೆ ಇದು. ಪ್ರತಿಯೊಂದು ಹಾಗೆ ನಡೆಯುತ್ತೆ. ಅದಕ್ಕೆ ನಮ್ಗೆ ಆಧಾರ ತಗೊಂಡಿರೋದೇ ಲಲಿತಾ ಸಹಸ್ರನಾಮ. ಅದನ್ನು ಇವಾಗ ನೀವು ಕುಂಕುಮಾರ್ಚನೆ ಮಾಡುವಾಗ ಭಾವಪೂರ್ಣವಾಗಿ ಅದನ್ನು ಮಾಡುವ ಪ್ರಯತ್ನ ಮಾಡಬೇಕು. ಗುಡಿಗೆ ನೀನು ಹಣ್ಣು ತಗೊಂಡು ಹೋಗ್ತೀಯ, 2 ಬಾಳೆಹಣ್ಣನ್ನ ಅವರು ಅಲ್ಲಿ ಇಡೀ ಥರ ನೀನು ಇಟ್ಟ ಮೇಲೆ ಅದಕ್ಕೆ ನೀರು ಚುಮ್ಕಿಸಿ ಮಂಗಳಾರತಿ ಮಾಡಿಬಿಟ್ಟು ನಿಂಗೆ ಪ್ರಸಾದ ಅಂತ ಬಾಳೆಹಣ್ಣು ಕೊಡ್ತಾರೆ. ನಿಮ್ಮ ಮನೆಗೆ ತರ್ತೀಯ, ತಂದು ಎಲ್ರಿಗೂ ಕೊಡ್ತೀವಿ. ಗುಡಿಗೆ ಹೋಗಿದ್ದೆ ತಗೊಳ್ಳಿ ಅಂತ. ಎಲ್ಲ ಏನು ಮಾಡ್ತಾರೆ? ಪ್ರಸಾದ ಅಂತ ಕಣ್ಗೊತ್ಕೊಂಡು ತಿಂತಾರೆ. ನೀನಿಗೂ ಗುಡಿಗೆ ತಗೊಂಡು ಹೋಗಿದ್ದೇನು, ವಾಪಸ್ ತಂದಿದ್ದೇನು? ಮಗು, ನೀನು ಗುಡಿಗೆ ತಗೊಂಡು ಹೋಗಿದ್ದು ಬಾಳೆಹಣ್ಣು, ಅವರೇನಾದ್ರು ನೀರು ಚಿಮ್ಕುತ್ತಿದ ತಕ್ಷಣ ಅದು ಆರೆಂಜ್ ಆಯಿತಾ, ಆ್ಯಪಲ್ ಆಯಿತಾ, ಮ್ಯಾಂಗೋ ಆಯಿತಾ? ಬಾಳೆಹಣ್ಣೆ. ನೀನು ಗುಡಿಗೆ ತಗೊಂಡು ಹೋಗಿದ್ದು ಬಾಳೆಹಣ್ಣು, ವಾಪಸ್ ತಂದಿದ್ದು ಬಾಳೆಹಣ್ಣು, ಆದರೆ ಅದು ಪ್ರಸಾದ ಆಗಿದ್ದು ಯಾವಾಗ? ನೀನು ಗುಡಿಗೆ ತಗೊಂಡು ಹೋಗುವಾಗ ಅದನ್ನು ಬಾಳೆಹಣ್ಣು ಅಂತ ಭಾವಿಸ್ತೆ, ವಾಪಸ್ಸು ತರುವಾಗ ಅದನ್ನು ಪ್ರಸಾದ ಅಂತ ಭಾವಿಸ್ತಾ, ಆಗದು ಪ್ರಸಾದ ಆಯ್ತಷ್ಟೆ. ಬದಲಾಗಿದ್ದು ಬಾಳೆಹಣ್ಣಲ್ಲ, ನೋಡುವ ನಿನ್ನ ಕಣ್ಣು. ವಿ ಹ್ಯಾವ್ ಟು ಈ ಭಾವನೆಯನ್ನು ಉತ್ಕೃಷ್ಟ ಮಾಡಿಬಿಟ್ರೆ ಯಾವ ದೇಶನೂ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಆ ಮಟ್ಟಕ್ಕೆ ನಮ್ಮ ಶಕ್ತಿವಂತರಾಗ್ಬಿಡ್ತೀವಿ. ಎಲಿವೇಟ್ ಯುವರ್ ಕಾನ್ಷಿಯಸ್ ಆ್ಯಂಡ್ ಮೇಕ್ ಇಟ್ ಡಿವೈನ್. ನಿನ್ನ ಭಾವನೆಗಳನ್ನು ಉನ್ನತೀಕರಣಗೊಳಿಸು, ಭಾವನೆಗಳನ್ನು ದೈವೀಕರಣಗೊಳಿಸು. ಯು ವಿಲ್ ಬಿಕಮ್ ಗಾಡ್. ದಟ್ಸ್ ಆಲ್. ಎಸ್, ಇಟ್ ಈಸ್ ಪಾಸಿಬಲ್. ಆಗತ್ತೆ, ಎಲ್ಲರ ಕೈಲೂ ಆಗುತ್ತೆ. ಅದೇ ಬಹುಮುಖ್ಯವಾದಂಥ ನಮ್ಮ ಸೋರ್ಸ್. ಲಲಿತಾ ಸಹಸ್ರನಾಮವನ್ನು ನಮ್ಮ ಪರಮ ಪೂಜ್ಯ ವಿರಜಾನಂದ ಸರಸ್ವತಿ ಮಹಾರಾಜರು ನನಗೆ ದೀಕ್ಷೆಯನ್ನು ಕೊಟ್ಟ ಮೇಲೆ ಪಾರಾಯಣ ಮಾಡಿಸೋರು. ಪಾರಾಯಣ ಮಾಡುವಾಗ ನನಗೆ ಆಗಂತುವೇ ಆ ಭಾವನೆ, ಅವರ ಬೇಕಾದ ಸ್ಟೋರಿಗಳಿದೆ ಹಿಂದುಗಡೆ, ಇನ್ಸಿಡೆಂಟ್ಸು. ಎಷ್ಟು ಉನ್ನತೀಕರಣವಾದ ಭಾವನೆ ಇತ್ತು ಅಂದರೆ, ಶ್ರೀಮಾತಾ ಅಂತ ಶುರು ಮಾಡಿದ ತಕ್ಷಣ ಕಣ್ಣೀರು ಶುರುವಾಗಿದ್ದು, ಶ್ರೀಚಕ್ರ ನಿಲೆಯೇ ಶಿವಶಕ್ತಿ ಬಟ್ಟೆ ಎಲ್ಲ ತೊಯ್ದು ಹೋಗ್ಬಿಟ್ಟಿರೋದು. ಆದರೂ ನಮ್ಮ ಗುರುಗಳು ಹೇಳೋರು, ನಾಗೇಂದ್ರ ಭಾವಪೂರ್ಣವಾಗಿ ಮಾಡಪ್ಪ, ಭಾವಪೂರ್ಣವಾಗಿ ಮಾಡು ಅಂತ. ನನಗೊಂದಿನ ಸ್ವಲ್ಪ ಇರಿಟೇಟೇ ಆಯಿತು. ನಾನು ಅವ್ರನ್ನ ಕೇಳಿದೆ, ಭಾವಪೂರ್ಣ ಇನ್ನೇನು ಮಾಡಲಿ ನಾನು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಿಂಗೆ ನಕ್ಬಿಟ್ಟು ಹೇಳಿದ್ರು, ನಿಂಗೆ ಇನ್ನೂ ಅದು ಅರ್ಥ ಆಗಿಲ್ಲ ಅನಿಸುತ್ತೆ. ನೋಡು ನಾಗೇಂದ್ರ,
ಒಬ್ಬ ಸುಂದರವಾದ 35 ವರ್ಷದ ಹೆಣ್ಮಗಳು ಡ್ರೆಸ್ ಮಾಡಿಕೊಂಡು ಹೊರಗಡೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದಾಳೆ. ಹೊರಗಡೆ ಆಟ ಆಡ್ತಿದ್ದ ಅವಳು 7 ವರ್ಷದ ಮಗಳು ಒಳಗೆ ಓಡಿ ಬರ್ತಾಳೆ. ತಾಯಿನ ನೋಡ್ತಾಳೆ. ನೋಡಿಬಿಟ್ಟು ಮಮ್ಮಿ ಮಮ್ಮಿ ಗೋಯಿಂಗ್ ಔಟ್. ಎಷ್ಟು ಚಿನ್ನು, ಇವತ್ತು ನನ್ನ ಫ್ರೆಂಡ್ದು ಮ್ಯಾರೇಜ್ ಆನಿವರ್ಸರಿ ಇದೆ, ನಾವು ಹೋಗಿ ಬೇಗ ಬಂದುಬಿಡ್ತೀನಿ ಪುಟ್ಟ, ನೀನು ಬರುವವರೆಗೂ ಮನೇಲೇ ಇರು, ಈಗ ಡ್ಯಾಡಿ ಬಂದುಬಿಡ್ತಾರೆ, ನಿಂಗೆ ಬರುವಾಗ ನಾನೊಂದು 5 ಸ್ಟಾರ್ ಚಾಕ್ಲೇಟ್ ತಂದು ಕೊಡ್ತೀನಿ, ಎಲ್ಲೂ ಹೋಗಬೇಡ ಕಂದ. ಓಕೆ ಮಮ್ಮಿ, ನಾನೆಲ್ಲೂ ಹೋಗಲ್ಲ, ಡ್ಯಾಡಿ ಬಂದ ಮೇಲೂ ಇಲ್ಲೇ ಇರ್ತೀನಿ, ಮಮ್ಮಿ ಬರುವಾಗ 5 ಸ್ಟಾರ್ ಚಾಕ್ಲೇಟ್ ಮರಿಬೇಡ ಅಂತ ಹೇಳಿದ ಮಗು ಒಂದು ಸರಿ ತಾಯಿ ನೋಡುತ್ತೆ. ದಿನ ನೋಡ್ತಿತ್ತು, ಇವತ್ತು ನೋಡ್ತು. ಎಷ್ಟು ಚೆಂದ ಕಾಣಿಸ್ತಿದ್ದಾಳೆ. ಮಮ್ಮಿ ಮಮ್ಮಿ, ಓಹೋ ಇವತ್ತು ಬಳೆ ಹಾಕ್ಕೊಂಡ್ಬಿಟ್ಟಿದೀಯಾ, ಯಾವತ್ತೂ ಹಾಕ್ಕೊಳ್ದೇ ಇದ್ದಿದ್ದು, ಅದು ಮ್ಯಾಚಿಂಗ್. ಓಹೋ ಲಾಂಗ್ ಚೈನು, ಮೇಲ್ಗಡೆ ನೆಕ್ಲೆಸ್ಸು, ಲುಕ್ಸ್ ನೈಸ್ ಮಮ್ಮಿ. ಅಮ್ಮ ಕಿವಿಗೆ ಇವತ್ತು ದಿನ ಓಲೆ ಇಟ್ಕೊತಿದ್ದೆ, ಇವತ್ತು ರಿಂಗ್, ಲುಕ್ಸ್ ನೈಸ್ ಮಮ್ಮಿ. ಅಮ್ಮ ಇವತ್ತು ಹಣೆಗೂ ಬೇರೆ ಥರ ಇಟ್ಕೊಂಡ್ಬಿಟ್ಟಿದೆಯಾ, ದಿನ ತಿಲಕ ಇಟ್ಕೊತಿದ್ದೆ, ಇವತ್ತು ರೌಂಡ್. ಮಮ್ಮಿ ತಲೆನೂ ಬೇರೆ ಥರ ಬಾಚ್ಕೊಂಡಿದೀಯಾ, ಇವತ್ತು ಸ್ವಲ್ಪ ಗುಪ್ಪೆ ಅಂಥೇಳಿ ಮಗು ಒಂದು ಹೆಜ್ಜೆ ಹಿಂದೆ ಹೋಗಿ ತಾಯಿನ ನೋಡುತ್ತೆ. ಮಮ್ಮಿ ನೀನು ಎಷ್ಟು ಚೆಂದ ಕಾಣಿಸ್ತಿದೀಯ ಗೊತ್ತಾ, ನೀನು ನನ್ನ ಬಂಬಾಟ್ ಮಮ್ಮಿ ಅಂತ ಹೋಗಿ ಒಂದು ಸರಿ ತಬ್ಗೊತ್ತೆ, ಇದೇ ಲಲಿತಾ ಸಹಸ್ರನಾಮ. ಇದೇ ಭಾವನಾಯುಕ್ತವ, ಸುಮ್ಮನೆ ಹೇಳುವುದಲ್ಲ ಅದು. ನನ್ನಮ್ಮ ಅವಳು. ರಾಮಕೃಷ್ಣರು ಹೇಳಿದ್ದಷ್ಟೇ, ಎಲ್ಲಿಯವರೆಗೆ ನೀನು ಜಗನ್ಮಾತೆಯನ್ನು ಜಗನ್ಮಾತೆ ಅಂತ ಕರಿತಿ, ಎಲ್ಲಿಯವರೆಗೆ ಜಗನ್ಮಾತೆಯನ್ನು ವಿಶ್ವಮಾತೆ ಅಂತ ಕರಿತಿ, ಅದುವರೆಗೂ ನಿನಗೆ ಬರಲ್ಲ. ಯಾವತ್ತೂ ಅವಳನ್ನು ನಿನ್ನ ಅಮ್ಮ ಅಂತ ಭಾವಿಸ್ತಿ, ನಿನ್ನ ಪಕ್ಕ ಬಂದು ಕೂತ್ಕೋತಾಳೆ. ಅವಳು ನಮ್ಮಮ್ಮ ಅಲ್ಲ, ನನ್ನಮ್ಮ ಅವಳು. ಆ ಭಾವನೆಯ ಉತ್ಕೃಷ್ಟತೆಗೆ ಹೋದಾಗ ಇಟ್ ಕ್ಯಾನ್ ಡೂ ವಂಡರ್ಸ್ ಆನ್ ದಿ ಅರ್ತ್. ಈಗ ನೀ ಕುಂಕುಮಾರ್ಚನೆ ಮಾಡುವಾಗಲೂ ಅಷ್ಟೇ ನನ್ನಮ್ಮನಕ್ಕೆ ಕೂಚಿದ್ದೀನಿ. ಮೊದಲು ಭಾವನೆ ಇಟ್ಕೊಂಡು ಕುಂಕುಮ ಉದುರಿಸಿದ್ದೆಲ್ಲ ಕುಂಕುಮಾರ್ಚನೆ ಆಗಲ್ಲ. ಕುಂಕುಮ ಉದುರಿಸಿದ್ದೆಲ್ಲ ಕುಂಕುಮಾರ್ಚನೆ ಆಗೋದಾದ್ರೆ ನಾಳೆನೇ ಹೇಳಿಬಿಟ್ಟು ಒಂದು ಮೆಷಿನ್ ತರ್ತೀನಿ, ಅದು ಲಲಿತಾ ಸಹಸ್ರನಾಮನ ಹೇಳ್ತಿರುತ್ತೆ, ಕುಂಕುಮನ ಉದುರಿಸ್ತಾ ಇರುತ್ತೆ, ನಿನ್ನ ಪಡೆ ನೀನು ಕೆಲಸ ಮಾಡ್ಕೋಬೋದು. ಭಾವನೆಗಳು ಉದುರಿಸ್ಬೇಕಾದ ಕುಂಕುಮ ಅಲ್ಲ, ಭಾವನೆಗಳು. ನೀನು 1000 ಸಲ ಹಾಕಬೇಕು ಅಂತ ಕೆಲವರು ಅಲ್ಲ, ಒಂದೇ ಸರಿ ಇಟ್ಕೋ. ಶ್ರೀಚಕ್ರರಾಜ ನಿಲಯೇ ಶ್ರೀಮತ್ರಿ ಹಾಕ್ಬಿಡು, ಆವಾಗ ಸಹಸ್ರನಾಮ ಕುಂಕುಮಾರ್ಚನೆ ಆಗುತ್ತೆ. ಎಷ್ಟು ಸರಿ ಕುಂಕುಮ ಅಲ್ಲ, ನಿನ್ನ ಭಾವನೆ ಎಲ್ಲಿ ಬರುತ್ತೆ ಅನ್ನೋದಷ್ಟೇ ಅಲ್ಲಿ ಮುಖ್ಯವಾಗ್ತಕ್ಕಂಥದ್ದು. ಅದಕ್ಕೆ ನಾನು ಲಲಿತಾ ಸಹಸ್ರನಾಮ ಕಲಿಕಾ ವರ್ಗದಲ್ಲಿ ಅರ್ಥಗಳನ್ನು ಕಳಿಸ್ತಾ ಇದ್ದೆ, ಭಾವಾರ್ಥಗಳನ್ನು. ಅದನ್ನು ಮತ್ತೆ ಕೇಳಬೇಕು, ಕೇಳಿ ಹೃದಯಕ್ಕೆ ತುಂಬ್ಕೋಬೇಕು, ಆವಾಗ ಭಾವನೆ ಉಂಟಾಗತ್ತೆ. ಶ್ರೀಚಕ್ರ ನಿಲಯನಲ್ಲಿ ನನ್ನ ಸಂಪೂರ್ಣವಾಗಿ ನಾ ಮಾಡಿದ್ದೆಲ್ಲ ಏನೇನು ಮಾಡಿದೆ ಅನ್ನೋದನ್ನು ಬರೆದಿಟ್ಟಿದ್ದೀನಿ. ನೀನು ಅದನ್ನು ಮಾರ್ಗದರ್ಶಕ ಗ್ರಂಥವಾಗಿ ತಗೊಂಡ್ರೆ ಪೂರ್ಣವಾದ ಯಶಸ್ವಿ ಆಗೋಗ್ತೀಯ.